ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನರಸೀಪುರ ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆ ಅವ್ಯವಸ್ಥೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ನರಸೀಪುರ ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆ ಅವ್ಯವಸ್ಥೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ಷಗಳಿಂದ ರಸ್ತೆ ಗುಂಡಿಗಳ ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಗುಂಡಿಗಳ ಮಧ್ಯೆ ರಂಗೋಲಿ ಬಿಡಿಸಿ ವಿನೂತನವಾಗಿ ಪ್ರತಿಭಟಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅಭಿವೃದ್ಧಿಯ ಭರವಸೆ ನೀಡಿದ್ದ ಜನಪ್ರತಿನಿಧಿಗಳು ಇದೀಗ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಮಳೆ ಬಂದ್ರೆ ರಸ್ತೆ ಕೆರೆಯಂತಾಗುತ್ತೆ. ಶಾಲಾ ಮಕ್ಕಳು, ರೈತರು ಹಾಗೂ ವಾಹನ ಸವಾರರು ಪ್ರತಿದಿನ ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ರಸ್ತೆ ದುರಸ್ತಿ ಮಾಡಿ ಮೂಲಭೂತ ಸೌಕರ್ಯ ಒದಗಿಸದೇ ಇದ್ರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ವರದಿ ನೆಲಮಂಗಲ. ಈ ದಿವಸ ಹೆಗ್ಗುಂದ ಗ್ರಾಮದಲ್ಲಿ ಇದು ರಸ್ತೆ ಬಂದು ಎಲೆಕೆತ್ನಳ್ಳಿ ಕನೆಕ್ಟಿವಿಟಿ ಇರೋದು. ಇಲ್ಲಿ CBSE ಸ್ಕೂಲು ಹೆಗ್ಗುಂದದಲ್ಲಿ ಮುಂಚೆ ಎಲ್ಲ KSRTC ಬಸ್ ಬರ್ತಿದ್ವಿ, 2-3 ಬಸ್ ಬರೋವು. ಈಗ ರಸ್ತೆ ಸರಿ ಇಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ದಾರೆ. ಈ ರಸ್ತೆ ನೋಡಿದ್ರೆ ನೀವೇ ನೋಡ್ತಾ ಇದ್ದೀರಲ್ಲ, ರಸ್ತೆ ಎಲ್ಲ ಗುಂಡಿ ಬಿದ್ದಿದೆ. ಇದೆಲ್ಲ ಸರಿ ಹೋಗ್ಲಿ ಅನ್ನೋದೇ ನಮ್ಮ ಒಂದು ಕಾಳಜಿ. ನಮ್ಮ ಪಾರ್ಟಿ ವತಿಯಿಂದ ಇಡೀ ನಮ್ಮ ತಾಲೂಕಾದ್ಯಂತ ಮಾಡಬೇಕು ಅಂತೇಳಿ ಇವತ್ತು ಪ್ರಥಮವಾಗಿ ನಮ್ಮ ತಾಲೂಕಾಧ್ಯಕ್ಷ ಒಂದು ಸೂಚನೆ ಮೇರೆಗೆ ಇವತ್ತು ಇಲ್ಲಿನ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ಎಲ್ಲ ಅಭಿವೃದ್ಧಿ ಆಗಿ ತೋರಿಸ್ಬೇಕು. ಬರೀ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ರೆ ಈ ಅಭಿವೃದ್ಧಿನ ಪೂಜೆ ಮಾಡ್ಕೊಂಡು ಹೋಗಿರೋದು ಬರೀ ಅಭಿವೃದ್ಧಿ ಅಂದ್ಬಿಟ್ರೆ ಯಾವ ನ್ಯಾಯ ಸರ್? ಇದು ಎಲ್ಲಾಗಿದೆ ತೋರಿಸಿ ನಮಗೆ. ನಮ್ಮನ್ನು ಸೋಂಪುರ ಹೋಬಳಿಯಲ್ಲಿ ಆಗ್ಲುಕೊಪ್ಪೆ ರೋಡ್ ಒಂದು ಬಿಟ್ಟರೆ ಇನ್ಯಾವ್ದು ಅಭಿವೃದ್ಧಿ ಆಗೈತೆ? ಅದೂ ಮಾಜಿ MLA ಇದ್ದಂಥ ಕಾಲದಲ್ಲಿ ಅದು ಇದಾಗಿದ್ದು, ಏನೋ ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಅಶೋಧ ದೇವನ ಅದು ಶ್ರೀಪತಳ್ಳಿ ಇಟ್ಟು KG ಶ್ರೀನಿವಾಸ್ ಬರೋದು ಅವಾಗೇನೆ ಅದನ್ನು ಸ್ಯಾಂಕ್ಷನ್ ಆಗಿದ್ದು. ಬಟ್ ಇವ್ರು ಪೂಜೆ ಮಾಡವ್ರೆ, ಇವಾಗ ಕಾಮಗಾರಿ ಶುರು ಮಾಡವ್ರೆ. ಅವೆರಡು ರೋಡ್ ಬಿಟ್ಬಿಟ್ಟು ಇನ್ನು ನಮ್ಮ ಸೋಂಪುರ ಹೋಬಳಿಯಲ್ಲಿ ಯಾವುದು ಒಂದು ಕೆಲಸ ಮಾಡೋದು ತೋರಿಸ್ಲಿ. ಸೋಂಪುರ ಹೋಬಳಿಲಿ ಹೆಗ್ಗುಂದ ಟು ಎಲೆಕೆತ್ನಳ್ಳಿಲಿ ಇವತ್ತು ನಾವು ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಕಂಡ್ಕೊಂಡಿದ್ದೀನಿ, ಶಾಸಕರ ಗಮನ ಸೆಳೆಯೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಶಾಸಕರು ಏನು ಮಾಡ್ತಾರೆ, ಈ ಕ್ಷೇತ್ರದಲ್ಲಿ ರಂಗೋಲಿ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಒಂದು ರಾಜಕೀಯ ಗಿಮಿಕ್ ಮಾಡಲಿಕ್ಕೋಸ್ಕರ, ಹೆಂಗಸರುಗಳನ್ನು ಓಟಿಗೆ ಸೆಳೆಯೋಕ್ಕೋಸ್ಕರ, ರಾಜಕೀಯ ಮಾಡೋಕ್ಕೋಸ್ಕರ ಈ ರಂಗೋಲಿ ಸ್ಪರ್ಧೆನ ಇಟ್ಕೊತಾರೆ. ನಾವು ಯಾವ ಗಿಮಿಕ್ಕು ಮಾಡ್ತಾಯಿಲ್ಲ, ರಾಜಕೀಯ ಮಾಡ್ತಾಯಿಲ್ಲ. ರಸ್ತೆ ಅಭಿವೃದ್ಧಿ ಆಗಲಿ, ಯಾಕಂದರೆ ರೈತರುಗಳು ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತದೆ. ಒಂದು ಫೀಡ್ಸ್ ತಗೊಂಡೋಕ್ಕಾಗಲಿ, ರಾತ್ರಿ ಹೊತ್ತು ಮಹಿಳಾ ಸ್ಕೂಲ್ಗೆ ಮಕ್ಕಳು ಹೋಗ್ಲಿಕ್ಕಾಗಲಿ ಈ ರಸ್ತೆ ಸರಿ ಇಲ್ಲ. ಮೊದಲು ಬಸ್ ಓಡಾಡ್ತಾಯಿತ್ತು, ಈಗ ಬಸ್ಸು ಸಹ ನಿಂತಿದೆ. ಈ ರಸ್ತೆ ನೋಡಿದ್ರೆ ಇವತ್ತು ನೋಡಿ, ನಾವು ಚೆನ್ನಾಗಿರೋ ರಸ್ತೆ ನಾವೇನು ಬಿಡ್ತಾಯಿಲ್ಲ, ರಂಗೋಲಿ ನಾವು ಬಿಡ್ತಾ ಇರ್ತಕ್ಕಂಥ ದುರಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಸ್ಪರ್ಧೆಯನ್ನು ಮಾಡಿ. ನರಸೀಪುರ ಪಂಚಾಯಿತಿ ಹೆಗ್ಗುಂದ ಗ್ರಾಮದಲ್ಲಿ ರಸ್ತೆ ಸರಿ ಇಲ್ಲ ಅಂದ್ಬಿಟ್ಟು ಈ ರಂಗೋಲಿ ಸ್ಪರ್ಧೆನ ನಾವು ಆಯೋಜನೆ ಮಾಡಿದ್ದೀವಿ. ಎಲ್ಲೆಲ್ಲಿ ರಸ್ತೆ ಸರಿ ಇಲ್ಲ, ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಅವರು ನಮಗೆ ಸೂಚನೆ ನೀಡಿದ್ದಾರೆ. ಈ ಥರ ರಸ್ತೆ ಎಲ್ಲೆಲ್ಲಿ ಸರಿ ಇಲ್ಲ ಅಲ್ಲೆಲ್ಲ ಕಡೆ ರಂಗೋಲಿ ಸ್ಪರ್ಧೆ ಮಾಡಿ ಅಂತೇಳಿ ನಮಗೆ ತಾಲೂಕು ಅಧ್ಯಕ್ಷರು ಸೂಚನೆ ಮೇರೆಗೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಕಿತ್ತು ಒಂದೊಂದು ಮೊಣಕಾಲು ಉದ್ದ, ಒಂದು 2 ವೀಲರ್ ಬರೋಕ್ಕಾಗಲ್ಲ, ಒಂದು ರಾಗಿ ಸೈಕಲ್ ಹೋಗೋಕ್ಕಾಗಲ್ಲ, ಒಂದು ಹಾಲು ಹಾಕೋಕ್ಕಾಗಲ್ಲ. ಎಷ್ಟು ವರ್ಷದಿಂದ ನಾವು ಚಿಕ್ಕ ಹುಡುಗರಾಗಿದ್ದಾಗ ಇಲ್ಲಿ 3 ಬಸ್ ಓಡಾಡೋವು, ಇವಾಗ ಒಂದು ಬಸ್ಸು ಓಡಾಡ್ತಾ ಇಲ್ಲ. ಬಸ್ ಕನ್ವೇಟೇ ಇಲ್ಲ ಹೆಗ್ಗುಂದಕ್ಕೆ.